ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹೋದ ವಿಡಿಯೋದಲ್ಲಿ ನಾವು ಗ್ರಾಮರ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಈ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ, ನೋಡಿ ಫ್ರೆಂಡ್, ಇಲ್ಲಿ ಟಿಪ್ಪಿ ಟಿಪ್ಪಿ ಟ್ಯಾಪ್ ಅಂತ ಒಂದು ಬುಕ್ ಇದೆ ಫ್ರೆಂಡ್. ಈ ಬುಕ್ದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡ ಮಕ್ಕಳಿಗೆ ಕೂಡ ಗೊತ್ತಾಗ್ತಿರಲ್ಲ ಒಂದೊಂದು ಟೈಮು ಏನು ಹೇಳಿದ್ವಿ ಅಂತ ಹೇಳಿ ಕೇಳಿದಂದರೆ ಏನದು ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಣ್ಣು ಮೂಗಿಗೆ ಅದನ್ನು ಗೊತ್ತಿರಲ್ಲ. ಓಕೆನಾ, ನಿಮಗೆ ಇಂಗ್ಲೀಷಲ್ಲಿ ನಮ್ಗೆ ಸಣ್ಣದಾಗಿ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಅನ್ನೋದಾದರೆ ನಾನು ಸಣ್ಣದ ವಿಡಿಯೋದಿಂದನೇ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್. ಓಕೆನಾ, ಆ ವಿಡಿಯೋದಲ್ಲಿ ನೀವು ನೋಡ್ಕೋಬೋದು. ಈ ಥರ ಈಸಿ ಇದೆಯಲ್ಲ ಇಂಗ್ಲೀಷ್ ಅನ್ನೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನಮ್ಮ ಬಾಡಿ ಪಾರ್ಟ್ಸ್ ಆಗಲಿ ಅಥವಾ ವೆಜಿಟೇಬಲ್ಸ್, ಫ್ರೂಟ್ಸ್ ಅಥವಾ ಯಾವುದೇ ವಿಚಾರಗಳು ನಮಗೆ ಬೇಗ ಗೊತ್ತಾಗಲ್ಲ. ಎಲ್ಲನೂ ಕನ್ನಡದಲ್ಲೇ ನಾವು ಮಾತಾಡಬೇಕಾಗುತ್ತೆ. ನಮ್ಮ ಕನ್ನಡ ನಿಮ್ಗೆ ಗೊತ್ತಲ್ಲ, ನಮ್ಮ ಕನ್ನಡ ಬೇಕೇ ಬೇಕು. ಅದರಲ್ಲಿ ಸ್ವಲ್ಪ ಇಂಗ್ಲೀಷ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ಲ ಫ್ರೆಂಡ್ಸ್. ನಾವು ಕನ್ನಡದಲ್ಲಿ ಅಂತೂ ಕಾಮನಾಗಿ ಹೇಳ್ತೀವಿ ಅಲ್ವಾ. ಇಂಗ್ಲೀಷಲ್ಲಿ ಕೂಡ ನಾವು ಇದನ್ನು ಹೇಳಿದ ತಕ್ಷಣವೇ ಇಂಗ್ಲೀಷಲ್ಲೂ ಈ ಥರ ಹೇಳ್ತಾರಂತೆ ಮುಂದೆ ಬೇರೆಯವ್ರಿಗೆ ತಿಳಿತಾ ಹೋಗುತ್ತೆ. ಆಮೇಲೆ ನಿಮಗೆ ಕೂಡ ನಾಲೆಜ್ ಬರುತ್ತೆ ಫ್ರೆಂಡ್. ಓಕೆನಾ, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ, ಎಲ್ಲ ಥರದ ವಿಡಿಯೋ ಬಿಡ್ತೀನಿ ಫ್ರೆಂಡ್ಸ್ ನಾನು. ಓಕೆನಾ, ನೋಡಿ ಫ್ರೆಂಡ್, ಈಗ ಟಿಪ್ಪಿ ಟಿಪ್ಪಿ ಟ್ಯಾಪಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ಮೈ ಬಾಡಿ, ಈ ಥರದಾಗಿ ನಾನು ಮಾಡಿದ್ದೀನಿ. ಈ ಥರ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್, ನೀವು ಕಳ್ಕೊಳ್ತಾ ಹೋಗ್ಬೋದು. ಓಕೆನಾ, ನಿಮಗೆ ಮನೆಯಲ್ಲಿ ನಾನು ಏನು ಕಲಿಸ್ಬೋದು ಅಂತ ಮಕ್ಕಳಿಗೆ ನೀವು ಪೇರೆಂಟ್ಸ್ ಅನ್ಕೊತಿರ್ಬೋದು. ಇನ್ನು ಸ್ಕೂಲಿಗೆ ಹೋಗ್ತಾನೆ ಇರಲ್ಲ ಅಲ್ವಾ, ಆವಾಗ ನೀವು ಈ ಥರ ವೀಡಿಯೋಸ್ ನೀವು ಸಣ್ಣದಾಗಿ ನೋಡಿ ಅಥವಾ ನೋಟ್ಸ್ಗಳು ಮಾಡಿಕೊಂಡು ನೀವು ಕಲಿಸ್ತಾ ಹೋದರೆ ನೀವು ಕಲಿತೀರಿ, ಮಕ್ಕಳಿಗೆ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಓಕೆನಾ ಫ್ರೆಂಡ್ಸ್, ಓಕೆ, ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ನೋಡೋಣ ಅಲ್ವಾ. ಈ ವಿಡಿಯೋ ನೋಡಿ ಆದಮೇಲೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಏನಾದರೂ ನಿಮಗೆ ಬೇರೆ ಥರದ ವಿಡಿಯೋ ಗ್ರಾಮರಲ್ಲಿ ಬೇಕು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್. ನಾನು ವಿಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಓಕೆ ಬನ್ನಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ, ದಿಸ್ ಈಸ್ ಮೈ ಬಾಡಿ. ಓಕೆನಾ, ಇಲ್ಲಿ ನೋಡ್ರಿ, ದಿಸ್ ಈಸ್ ಮೈ ಬಾಡಿ, ದಿಸ್ ಆರ್ ದ ಪಾರ್ಟ್ಸ್ ಆಫ್ ಮೈ ಬಾಡಿ, ಐ ಕ್ಯಾನ್ ನೇಮ್ ದೆಮ್. ಓಕೆನಾ, ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಡಾಲ್ಸ್ ಕೊಟ್ಟಿದ್ದಾರೆ, ಡಾಲಲ್ಲಿ ಬರೆದಿದ್ದಾರೆ ಕಣ್ಣು ಮೂಗು, ಇದಕ್ಕೆಲ್ಲ ಇಂಗ್ಲೀಷಲ್ಲಿ ನಾವು ಏನು ಹೇಳ್ತೀವಿ ಅಂತ ಬರ್ತಿದ್ದಾರೆ. ಓಕೆನಾ, ಇಲ್ಲಿ ದಿಸ್ ಈಸ್ ಮೈ ಬಾಡಿ, ಇದು ನನ್ನ ದೇಹ. ದಿಸ್ ಆರ್ ದ ಪಾರ್ಟ್ಸ್ ಆಫ್ ಬಾಡಿ, ಐ ಕ್ಯಾನ್ ನೇಮ್ ದೆಮ್. ನೋಡಿ, ಇವು ನನ್ನ ದೇಹದ ಭಾಗಗಳಾಗಿವೆ, ನಾನು ಅವರಿಗೆ ಹೆಸರಿಸಬಹುದು. ಓಕೆನಾ, ಈ ಥರ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಡಾಲ್ ಇದೆ, ಆ ಡಾಲಲ್ಲಿ ಏನೇನು ಪಾರ್ಟ್ಸ್ ಇದ್ದಾವೆ ಅಂತ ನೋಡೋಣ. ಓಕೆನಾ, ನೋಡಿ, ಇಲ್ಲಿ ಒಂದು ಡಾಲಿಗೆ ಕಣ್ಣು ಕೊಟ್ಟಿದ್ದಾರೆ. ಕಣ್ಣಿಗೆ ಏನಂತ ಹೇಳ್ತೀವಿ ನಾವು? ಐ. ನೆಕ್ಸ್ಟ್ ಕಿವಿ, ಇಯರ್. ನೆಕ್ಸ್ಟ್ ಟೀತ್, ಹಲ್ಲು. ಶೋಲ್ಡರ್, ಇದು ಭುಜ. ಆರ್ಮ್, ಆಮೇಲೆ ಕೈ ಹತ್ರ ಇರುತ್ತಲ್ಲ ಈ ಕಡೆ ಸೈಡು, ಅದು ಆರ್ಮ್ ಅಂತ ಹೇಳ್ತೀವಿ. ಸ್ಟಮಕ್, ಹೊಟ್ಟೆ. ನೀ ಅಂದರೆ ಏನಂತ ಹೇಳ್ತೀವಿ? ಮೊಣಕಾಲು. ನೋಸ್ ಅಂತಂದರೆ ಮೂಗು. ಲಿಪ್ಸ್ ಅಂತಂದರೆ ತುಟಿ. ಮೌತ್ ಅಂದರೆ ಬಾಯಿ. ಟಂಗ್ ವೇ ಅಂತಂದರೆ ನಾಲಿಗೆ. ಚೆಸ್ಟ್ ಅಂತಂದರೆ ಎದೆ. ಫಿಂಗರ್ ಅಂದರೆ ಬೆರಳು. ಹ್ಯಾಂಡ್ ಅಂತಂದರೆ ಕೈ. ಲೆಗ್ ಅಂದರೆ ಏನು? ಕಾಲು. ಓಕೆನಾ, ಈ ಥರ ನಾವು ದಿಸ್ ಈಸ್ ಮೈ ಬಾಡಿ ಒಳಗೆ ನೋಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಇದೇ ಥರ ಹೊಸದಾಗಿ ನಾನು ನಿಮಗೆ ಬೇಸಿಕ್ಸ್ ಹೇಳ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಓಕೆನಾ, ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನೀವು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇದೇ ಥರದ್ದು ಬೇರೆ ವಿಡಿಯೋ ಬೇಕು ಅಂದರೆ ನಾನು ಮಾಡ್ತೀನಿ ಫ್ರೆಂಡ್. ಓಕೆ ಫ್ರೆಂಡ್, ಬಾಯ್.